ಇದೀಗ ಸಿದ್ದರಾಮಯ್ಯ ಜೊತೆ ಇದ್ದಂತಹ ಶಾಸಕರು ಕೂಡ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಜೊತೆಗಿದ್ದಿದ್ದೇ ಮುಳುವಾಯಿತು. ಸಿದ್ದರಾಮಯ್ಯ ಕೊನೆ ಗಳಿಗೆಯಲ್ಲಿ ನನ್ನನ್ನ ಕೈ ಬಿಟ್ರು. ಇದು ಬಂಗಾರಪೇಟೆಯಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರ ಅಸಮಾಧಾನ. ನನ್ನನ್ನ ಬಿಟ್ಟು ನರೇಂದ್ರ ಸ್ವಾಮಿಗೆ ಒತ್ತು ಕೊಟ್ಟಾಗಿದೆ. ಒಂದೇ ಭಾಗಕ್ಕೆ ಸಿಎಂ ಸೇರಿ 5 ಸಚಿವ ಸ್ಥಾನ ಸಿಕ್ಕಿದೆ. ಅಹಿಂದ ಅಂತ ಬಂದ್ರೆ ಸಿದ್ದರಾಮಯ್ಯ ಅವರನ್ನ ನಾವು ಬಿಡಲ್ಲ. ಬಂಗಾರಪೇಟೆಯಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಮಾತನಾಡಿದಂತಹ ಪರಿ. ನೋಡಿ, ನಾನು ಇದು ರಾಜಕೀಯವಾಗಿ ಬಿಜೆಪಿ ಪಾರ್ಟಿಯವರು ಏನ್ ಬೇಕು ಹೇಳ್ತಾರೆ. ನಿಜ, ನಾನು ಸಿದ್ದರಾಮಯ್ಯ ಆಪ್ತನೂ ನಿಜ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೂ ನಿಜ, ಕಾಂಗ್ರೆಸ್ನ ಕಟ್ಟಾಳು ನಿಜ, ಇವೆಲ್ಲವೂ ನಿಜ. ಆಗಿದ್ದ ಡಿ.ಕೆ. ಶಿವಕುಮಾರ್ ವಿರೋಧಿ ಅಲ್ಲ ನಾನು. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷ ಆಗಿದ್ದಂಥವರು, DCM ಆಗಿದ್ದಂಥವರು. ನಾನು ಅವ್ರ ವಿರೋಧಿನೂ ಅಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ನನ್ನ ನೋವು ಬಿಟ್ಟು ಅವರು ಆ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಒತ್ತು ಕೊಟ್ರೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ನೋಡಿ, ನಾನು ಇದು ರಾಜಕೀಯವಾಗಿ ಬಿಜೆಪಿ ಪಾರ್ಟಿಯವರು ಏನ್ ಬೇಕು ಹೇಳ್ತಾರೆ. ನಿಜ, ನಾನು ಸಿದ್ದರಾಮಯ್ಯ ಆಪ್ತನೂ ನಿಜ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೂ ನಿಜ,